ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಉಜಿರೆ ಜಾತ್ರೆಗೆ ಅಂತ ಹೊರಟಿದ್ದೇವೆ. ಈಗ ಆಲ್ರೆಡಿ ರಾತ್ರಿ 8 ಗಂಟೆ ಆಗಿದೆ, 8-9 ಗಂಟೆ ಆಗಿದೆ. ಬೈಕ್ನಲ್ಲಿ ಹೋಗ್ತಿದ್ದೇವೆ, ನಾನು ಮತ್ತು ಕೀರ್ತಿಬ್ರು. ನಾವೊಂದು 5-6 ಜನ ಹೋಗಿದ್ದೇವೆ ಜಾತ್ರೆಗೆ. ಈಗ ಫೈನಲ್ ಆಗಿ ಜಾತ್ರೆ ಹತ್ರ ರೀಚ್ ಆದ್ವಿ. ನೋಡಿ, ಇದು ಎಂಟ್ರೆನ್ಸ್ ದೇವಸ್ಥಾನದ್ದು. ಮತ್ತು ಅದರ ಎದುರುಗಡೆ ಸಂತೆ ಎಲ್ಲ ಇರ್ತದೆ ನೋಡಿ. ಫುಲ್ಲು ಅದರ ಮುಂದ್ಗಡೆ ರಥ ಕೂಡ ಇಟ್ಟಿದ್ದಾರೆ. ಅದರ ಮೇಲೆ ದೇವರದ್ದು ಇದು ತೇರು ಇರ್ತದೆ ನೋಡಿ. ಅದೆಲ್ಲ ರೆಡಿಯಾಗಿತ್ತು. ನಾವು ಹೋಗುವಾಗ ಫುಲ್ಲು ರೆಡಿಯಾಗಿ ಮಾಡಿ ಇಟ್ಟಿದ್ದರು ಅದನ್ನೆಲ್ಲ ನೋಡಿ. ಸೂಪರಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಜನ ಕೂಡ ಇದ್ದರು. ನಾವು ರೀಚ್ ಆಗುವಾಗಲೇ ಸ್ವಲ್ಪ ಲೇಟ್ ಆಗಿದೆ. ಯಾಕೆ ಅಂದರೆ ನಾವು ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ಕ್ರಿಕೆಟ್ ಆಗ್ತಿತ್ತು. ಕ್ರಿಕೆಟ್ ಎಲ್ಲ ನೋಡಿ ಹೋಗುವಾಗ ಜಾತ್ರೆಗೆ ಸ್ವಲ್ಪ ಲೇಟ್ ಆಯಿತು ನೋಡಿ. ಎಲ್ಲರೂ ಮೊಬೈಲಲ್ಲಿ ಕ್ರಿಕೆಟೇ ನೋಡ್ತಿದ್ದಾರೆ. ಯಾರು ಜಾತ್ರೆಯೇ ನಾವು ಸುತ್ತಾಡಲಿಲ್ಲ. 90% ಕ್ರಿಕೆಟೇ ನೋಡಿದ್ದು. ಇನ್ನು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಇತ್ತಲ್ಲ, ಹಾಗಾಗಿ ನಾವು ಕ್ರಿಕೆಟ್ ನೋಡ್ತಾ ಇದ್ದದ್ದು ನೋಡಿ. ಸಂತೆ ಕೂಡ ಇತ್ತು, ಜನರು ಕೂಡ ತುಂಬ ಇದ್ದರು. ಜಾತ್ರೆ ಅಂದರೆ ಜನ ಇರ್ತಾರೆ. ಈ ಜಾತ್ರೆ ಅಂದರೆ ಇಲ್ಲಿ ಕೂಡ ಜನ ಕಡಿಮೆ ಅಂತ ಇಲ್ಲ, ಫುಲ್ಲು ಜನನೇ. ಇಲ್ಲಿ ನೋಡಿ ಸಂತೆ ಕೂಡ ಇತ್ತು. ನಾವು ಹೋಗುವಾಗ ಸ್ವಲ್ಪ ಕಡಿಮೆ ಆಗಿದ್ದು, ನಾವು ಸ್ವಲ್ಪ ಲೇಟ್ ಆಗಿದೆ ಹೋಗುವಾಗ. ಹಾಗಾಗಿ ಬೇಗ ಹೋಗ್ತಿದ್ರೆ ಇನ್ನೂ ಕೂಡ ರಶ್ ಇದ್ರಂತೆ. ಕೀರ್ತಿಬ್ರು ನಮ್ಮನ್ನು ಒಂದು 2 ಗಂಟೆ ಕಾದಿದ್ದಾರೆ ಬಂದು. ನೋಡಿ, ನಿಂತು ಕ್ರಿಕೆಟೇ ನೋಡೋದು ನಾವು ಎಲ್ಲಿ ಹೋದ್ರು. ಸಂತೆಯಲ್ಲಿತ್ತು. ಇದು ನೋಡಿ, ಇದೊಂದು ಸೂಪರಾಗಿತ್ತು ಅದು ಗೊಂಬೆಗಳು. ಹಾಗಾಗಿ ಅದರದ್ದು ಫುಟೇಜ್ ತಗೊಂಡು ಪುನಃ ಸಂತೆ ಸುತ್ತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದನೇ. ಅಲ್ಲಿ ಮುಂದುಗಡೆ ಎಕ್ಸಿಬಿಷನ್ ಕೂಡ ಹಾಕಿದ್ರು ನೋಡಿ. ಎಕ್ಸಿಬಿಷನ್ ಉಂಟು. ಅದೇ ರೀತಿ ಇಲ್ಲಿ ಬ್ರಹ್ಮಕಲಶ ಕೂಡ ಉಂಟು ಮಾರ್ಚ್ ತಿಂಗಳಲ್ಲಿ. ಆಗ ಇನ್ನೂ ಕೂಡ ಸಂತೆ ಎಲ್ಲ ಜಾಸ್ತಿ ಇರ್ಬೋದು. ಬ್ರಹ್ಮಕಲಶ ಉಂಟು. ಇದು ಜಾತ್ರೆ, ಬ್ರಹ್ಮಕಲಶ ಬೇರೆ. ಆಗ ಅದು ಮಾರ್ಚ್ ತಿಂಗಳಲ್ಲಿ ಬರ್ತದೆ, ಫಸ್ಟ್ ವೀಕಲ್ಲಿ. ಅದರ ಡೇಟ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ಅದೇ ರೀತಿ ಇಲ್ಲಿ ಮತ್ತೆ ಬಂದು ಕ್ರಿಕೆಟ್. ಮತ್ತು ಅಲ್ಲೇ ತುಂಬ ಸುತ್ತಾಡಿ ನಾವು ಬೇಗ ಹೊರಟ್ವಿ. ನಮಗೆ ಬೇಗ ಬರಲಿಕ್ಕಿತ್ತು. ಹಾಗಾಗಿ ಕೆಲವರಿಗೆ ಕೆಲಸ ಇತ್ತು ಬೆಳಿಗ್ಗೆ ಬೇಗ. ಹಾಗಾಗಿ ನಾವು ತುಂಬ ಹೊತ್ತು ಇರಲಿಲ್ಲ ಅಲ್ಲಿ. ಅದೇ ರೀತಿ ನಮ್ಮದು ಆಲ್ರೆಡಿ 100 ಫಾಲೋವರ್ಸ್ ಕಂಪ್ಲೀಟ್ ಆಗಿ ಈಗ 1000 ಹತ್ರ ಬರ್ತುಂಟು. ಆದಷ್ಟು ವೀಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವೀಡಿಯೋಗೆ. ನಾವು ಇದೇ ರೀತಿ ಇನ್ನು ನಾವು ನೆಕ್ಸ್ಟ್ ಬರುವ ಜಾತ್ರೆ ನಾಲ ಜಾತ್ರೆಗೆ, ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ನಾಲ, ಗೇರ್ಕಟ್ಟೆ ಹತ್ತಿರ ಬರ್ತದೆ ನಾಲ ದೇವಸ್ಥಾನ. ಅಲ್ಲಿಗೆ ನೆಕ್ಸ್ಟ್ 27ನೇ ತಾರೀಕು ಹೋಗಲಿಕ್ಕೆ ಉಂಟು. ಅಲ್ಲಿ ಕೂಡ ಇದೇ ರೀತಿ ವೀಡಿಯೋ ಮಾಡಿ ಹಾಕ್ತೇವೆ. ಅಲ್ಲಿ ತುಂಬ ವೀಡಿಯೋ ಮಾಡಿ ಹಾಕುವ. ನಿನ್ನೆ ಟೈಮ್ ಸಿಗಲಿಲ್ಲ, ನಾವು ಓದೋದೇ ಲೇಟ್ ಆದ ಕಾರಣ ವೀಡಿಯೋಸ್ ಕೂಡ ಜಾಸ್ತಿ ಮಾಡಲಿಲ್ಲ. ಮತ್ತು ನಾವು ಕಡಿಮೆ ಜನ ಕೂಡ ಇದ್ವಿ, ಹಾಗಾಗಿ ವೀಡಿಯೋ ಕೂಡ ಜಾಸ್ತಿ ಮಾಡಲಿಲ್ಲ. ಸ್ವಲ್ಪ ಸುತ್ತಾಡಿ ಹೊರಟಿದ್ದೇವೆ. ನಾವೇನು ಅಲ್ಲಿ 1 ಅವರ್ ಇದ್ದದ್ದಷ್ಟೇ. ಹಾಗಾಗಿ ನಾಳೆ ಜಾತ್ರೆದು ತುಂಬ ವ್ಲಾಗ್ ಕ್ಲಿಯರಾಗಿ ಮಾಡಿ ಹಾಕ್ತಿ. ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಒಂದು ರೌಂಡ್ ಹಾಕಿ ಮತ್ತೆ ನಾವು ತಿರುಗಿ ಬಂದ್ವಿ ನಮ್ಮ ಮೈನ್ ದ್ವಾರದ ಹತ್ರ. ಯಾಕೆಂದರೆ ನಾವು ಇನ್ನು ಹೊರಡೋದು ಆಲ್ರೆಡಿ ಲೇಟ್ ಆಗಿತ್ತು. ಕೆಲವರಿಗೆ ಬೇಗ ಹೋಗಬೇಕು. ಇನ್ನು ರಾತ್ರಿ ಕೂಡ ಚಳಿ ಇತ್ತು ಸ್ವಲ್ಪ. ಹಾಗಾಗಿ ನಾವಿನ್ನು ಮನೆಗೆ ಹೊರಡುವ ಅಂತ ಹೊರಟ್ವಿ. ಸಂತೆ ಎಲ್ಲ ನೋಡಿದ್ದು ಮಾತ್ರ. ನಾವು ಒಂದು ಸಂತೆ ಹತ್ತಿರ ಕೂಡ ಹೋಗಲಿಲ್ಲ, ದೂರದಿಂದನೇ ತಿರುಗಾಡಿಕೊಂಡು ಬಂದದ್ದು. ಏನಂದರೆ ನಮಗೇನು ಪರ್ಚೇಸ್ ಮಾಡಲಿಕ್ಕೆ ಇರಲಿಲ್ಲ. ಆಲ್ರೆಡಿ ನಾವು ಗೋವಾಕ್ಕೆ ಹೋಗಿ ಫುಲ್ಲು ಲಾಸ್ ಆಗಿದ್ದೇವೆ. ಹಾಗಾಗಿ ಯಾವುದು ಪರ್ಚೇಸ್ ಮಾಡಲಿಲ್ಲ. ನಮಗಿನ್ನೇನೆಂದರೆ ತುಂಬ ಜಾತ್ರೆ ಉಂಟು. ನಮ್ಮ ಊರಿನ ಜಾತ್ರೆ, ನಾಲ ಜಾತ್ರೆ. ಇನ್ನು ಜಾಸ್ತಿ ಬರುವುದೇ ಜಾತ್ರೆಗಳ ವೀಡಿಯೋನೇ. ಯಾಕೆಂದರೆ ನಾವು ಆಲ್ರೆಡಿ ಒಂದು ಜಾತ್ರೆ ಮಿಸ್ ಮಾಡ್ಕೊಂಡ್ವಿ. ನಮ್ಮ ಹತ್ತಿರದ ಜಾತ್ರೆಗೆ ಹೋಗಲಿಲ್ಲ, ಒಂದು ಪೂಜೆ ಇದ್ದ ಕಾರಣ. ಇನ್ನೇನಂದರೆ ಇನ್ನು ನಾವು ಫುಲ್ಲು ಜಾತ್ರೆ. ನಮ್ಮ ಎಷ್ಟು ಜಾತ್ರೆ ಉಂಟು ಅಷ್ಟು ಜಾತ್ರೆ ಸುತ್ತಾಡುವುದೇ. ಇನ್ನು ಇಲ್ಲಿ ಇನ್ನು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಏನಂದರೆ ಜಾತ್ರೆಗಳು ಇರ್ತದೆ. ತುಂಬ ಜಾತ್ರೆ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಇರ್ತದೆ. ಹಾಗಾಗಿ ಕಂಟಿನ್ಯೂಸ್ ವೀಡಿಯೋ ಹಾಕ್ಬೋದು. ಮಳೆಗಾಲದಲ್ಲಿ ಆದರೆ ಫಂಕ್ಷನ್ಸ್ ಎಲ್ಲ ಇರೋದಿಲ್ಲ, ಆಗ ವೀಡಿಯೋ ಮಾಡಲಿಕ್ಕೆ ಕೂಡ ಕಷ್ಟ. ಈಗ ನೋಡಿ, ಇದು ನಾವು ಎಂಟ್ರೆನ್ಸ್ ಹೋಗುವಾಗ ವೀಡಿಯೋ ಮಾಡಲಿಲ್ಲ, ಬರುವಾಗ ವೀಡಿಯೋ ಮಾಡಿದ್ದೇನೆ ನೋಡಿ. ಇನ್ನೂ ಆಗ ಹೇಳಿದಾಗೆ ನಾವು ಇಲ್ಲಿಗೆ ಬರುವುದು ಬ್ರಹ್ಮಕಲಶಕ್ಕೆ ಬಂದು ಮತ್ತೊಂದು ವೀಡಿಯೋ ಮಾಡ್ತೀನಿ. ಆಗ ನೋಡು ಎಷ್ಟು ಗ್ರ್ಯಾಂಡ್ ಆಗಿರ್ತದೆ ಅಂತ. ಆಗ ಕೂಡ ವೀಡಿಯೋ ಮಾಡ್ತೀನಿ. ಆಗ ಕೂಡ ಸಂತೆ ಎಲ್ಲ ಬರ್ಬೋದು ತುಂಬ. ಅದು ಬ್ರಹ್ಮಕಲಶ ಡೇಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು ನೀವು. ಅದೇ ರೀತಿ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು. ಆದಷ್ಟು ವೀಡಿಯೋ ನೋಡುವವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ. ಹಾಗೆ ನಿಮಗೆ ನೆಕ್ಸ್ಟ್ ನಾವು ವೀಡಿಯೋ ಹಾಕುವಾಗ ನೋಟಿಫಿಕೇಷನ್ ಬರ್ತದೆ. ಇನ್ನು ನಾಲ ಜಾತ್ರೆಯಲ್ಲಿ ಸಿಗುವ. ಬಾಯ್ ಬಾಯ್.